ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅರಕಲಗೂಡು ಇವ್ರ ವತಿಯಿಂದ ಮಾರ್ಚ್ 3ನೇ ತಾರೀಕು ಅಂದರೆ ಬರೋ ಮಂಗಳವಾರ ಶ್ರೀ ಚನ್ನಬಸವೇಶ್ವರ ಸಮುದಾಯ ಭವನ ಹಳದಿಸಪುರ ರೋಡ್ ಇದೆ, ಅರಕಲಗೂಡು ಪಟ್ಟಣ, ನಮ್ಮ ಅರಕಲಗೂಡು ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಶ್ರಮಿಕರು ಏನು ಇಲ್ಲಿ ನಮ್ಮ ಕಸ ಗುಡಿಸೋರಿಂದ ಹಿಡಿದು ಎಲ್ಲ ಶ್ರಮಿಕರು ಯಾರಿದ್ದಾರೆ, ಪಟ್ಟಣ ಪಂಚಾಯತಿ, ಅರಕಲಗೂಡು ಮತ್ತು ಮರಿಪಟ್ಟಣ, ಮಣ್ಣೂರು, ರಾಮನಾಥಪುರ, ಕೇರಳಾಪುರ, ಅವ್ರನ್ನ ಗೌರವಿಸುವಂಥ ಕೆಲಸ, ಅವ್ರಿಗೆ ಏನು ಒಂದು ಜರ್ಕಿನ್ನು, ಹ್ಯಾಡು ಅದನ್ನು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ. ಮತ್ತು ಅವ್ರಿಗೆ ಆರೋಗ್ಯ ತಪಾಸಣೆ ಮೊದಲೇ ಈಗ ಕೆಲವೊಬ್ಬರಿಗೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಈಗ ಅರಕಲಗೂಡಲ್ಲೆಲ್ಲ ಆಗಿದೆ ಅಂತ ಹೇಳಿದರು. ಆಗದೇ ಇರೋ ಕಡೆಗಳಲ್ಲಿ ಮೊದಲೇ ಅವ್ರದ್ದು ಬ್ಲಡ್ ಚೆಕಪ್ ಅಂದರೆ ಏನು LDL, HDL, ಟ್ರೈಗ್ಲಿಸರೈಡು ಅದೆಲ್ಲ ಮೊದಲೇ ಬ್ಲಡ್ ಸ್ಯಾಂಪಲ್ ತಗೊಂಡು ಅವ್ರನ್ನೆಲ್ಲ ಅದೇನೇನು ಪರೀಕ್ಷೆಗಳನ್ನ ಮಾಡಬೇಕು ಮಾಡಿ ಆ 3ನೇ ತಾರೀಕು ಆ ರಿಸಲ್ಟ್ ಏನಿರುತ್ತೆ ಅದನ್ನು ಡಾಕ್ಟರ್ಗಳಿಗೆ ತೋರಿಸಿ ಅವ್ರಿಗೇನು ಸಲಹೆಗಳು ಕೊಡ್ಬೋದು ಅದನ್ನು ಮಾಡ್ತಿದ್ವಿ. ಮತ್ತು ಅವತ್ತು 3ನೇ ತಾರೀಕು ಅದೇ ಸ್ಥಳದಲ್ಲಿ ECGಗಳನ್ನ ಯಾರು ಸಾರ್ವಜನಿಕರು ಬರಲಿ ಮತ್ತು ಅವ್ರಿಗೂ ಆ ಶ್ರಮಿಕರು ಏನಿದ್ದಾರೆ ಅವರು ಮತ್ತು ಅವ್ರ ಕುಟುಂಬದವ್ರಿಗೆ ECG ರ್ಯಾಂಡಮ್ ಗ್ಲೂಕೋಸ್ ಲೆವೆಲ್ ಅಂದರೆ ಶುಗರ್ ಲೆವೆಲ್ ಚೆಕ್ ಮಾಡೋದು, BP ಅದನ್ನೆಲ್ಲ ಕೂಡ ಮಾಡ್ತಿದ್ದೀವಿ ಅವತ್ತು. ಅದ್ರ ಜೊತೆಗೆ ಅವ್ರಿಗೆ ಜರ್ಕಿನ ಮತ್ತು ಟೊಪ್ಪಿಗಳನ್ನ ವಿತರಣೆ ಮಾಡ್ತಿದ್ದೀವಿ. ಎಲ್ಲ ಶ್ರಮಿಕರು ಏನಿದ್ದಾರೆ ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ಇರುವಂಥವ್ರಿಗೆ. ಅದ್ರ ಜೊತೆಗೆ ಮಹಿಳಾ ದಿನಾಚರಣೆನೂ ಕೂಡ ಮಾರ್ಚ್ 8ನೇ ತಾರೀಕಿದ್ರು ನಾವು 3ನೇ ತಾರೀಕೆ ಮಾಡ್ತಿದ್ದೀವಿ. ಅವತ್ತೇ ಆ ಮಹಿಳಾ ದಿನಾಚರಣೆ ಅಥವಾ ಮಹಿಳಾ ಸಂಭ್ರಮ ಅಂತ ಇಟ್ಕೊಂಡಿದ್ದೀವಿ. ಅದ್ರ ಪ್ರಯುಕ್ತ ಈ ಬಾರಿ ಸುಮಾರು 6 ಜನರನ್ನು ಆ ಇಲಾಖೆಗಳಿಂದ ಕೊಟ್ಟಿರುವಂಥ ಮಹಿಳೆಯರನ್ನೇ ಗುರುತಿಸಿ ಆ 6 ಜನ, ಒಬ್ಬರು ಶಿಕ್ಷಣ ಕ್ಷೇತ್ರದಲ್ಲಿ, ಒಬ್ಬರು ಸಾಮಾಜಿಕ ಸೇವೆ ಮಾಡೋ ಕ್ಷೇತ್ರದಲ್ಲಿ, ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ಪಶುಸಂಗೋಪನೆ ಇದರಲ್ಲಿ, ಕೃಷಿಯಲ್ಲಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡ್ತಿರೋ ಅಡುಗೆಯವರು, ಅವ್ರನ್ನ 6 ಜನನ ಗುರುತಿಸಿ ಅವ್ರನ್ನೂ ಕೂಡ ಸನ್ಮಾನಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಹೆಲ್ತ್ ಕಿಟ್ಟು ಕೆಲವೊಂದು ಆಯ್ದ ಸಂಘಟನೆಗಳಿಗೆ ಹೆಲ್ತ್ ಕಿಟ್ ಅಂದರೆ ಈಗ ಆಕ್ಸಿಮೀಟ್ರು, ಥರ್ಮೋಮೀಟ್ರು, BP ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು ಮತ್ತು ಅವಕ್ಕೊಂದು 100-150 ಎಕ್ಸ್ಟ್ರಾ ಚೆಕ್ ಮಾಡೋದಕ್ಕೆ ಅವೇನು ನೀಡಲ್ಸ್ ಬೇಕು ಮತ್ತು ಸ್ಟ್ರಿಪ್ಸ್ ಬೇಕು, ಅದನ್ನೆಲ್ಲ ಕೊಡ್ತಿದ್ದೀವಿ ಅವತ್ತು. ಅದ್ರ ಜೊತೆಗೆ ಈ ಕ್ರೀಡಾಪಟುಗಳು ನಮ್ಮ ತಾಲೂಕಿನಿಂದ ಯಾರು ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ್ರು ಅವ್ರಿಗೀಗ ಆಲ್ರೆಡಿ BGS ಮತ್ತು ಹೆಣ್ಣು ಶಾಲೆಯಲ್ಲಿ ಮುಗಿಸಿದ್ದು, ಮರೇನಹಳ್ಳಿ ಶಾಲೆ ಒಂದು ಪೆಂಡಿಂಗ್ ಇತ್ತು, ಅವ್ರಿಗೆ ಎಕ್ಸಾಮ್ಸು ರಜಾ ಆದ್ರ ಮೇಲೆ ಅವ್ರನ್ನು ಕೂಡ ಅವತ್ತು ಸನ್ಮಾನಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಅರವಿಂದ್ ಕಣ್ಣಿನ ಆಸ್ಪತ್ರೆ ಕೊಯಮತ್ತೂರು ಅವರ ಸಹಯೋಗದೊಂದಿಗೆ ಅವತ್ತು ಎಲ್ರಿಗೂ ಅಂದರೆ ಸಾರ್ವಜನಿಕರು ಯಾರೇ ಬರಲಿ ಎಲ್ರಿಗೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ತನಕ ಉಚಿತ ನೇತ್ರ ತಪಾಸಣೆ ಮಾಡ್ತಾರೆ. ಆ ನೇತ್ರ ತಪಾಸಣೆ ದಿನ ಈ ಕಣ್ಣಿನ ಪೊರೆ, ಗ್ಲೂಕೋಮಾ, ನೀರು ಸೋರೋದು, ಕಣ್ಣಲ್ಲಿ ಗೀಜ್ ಬರೋದು, ಹತ್ತಿರ ಮತ್ತು ದೂರದೃಷ್ಟಿ, ವಾರೆ ಕಣ್ಣು, ಕಣ್ಣಲ್ಲಿ ಬಿರುಕಿದ್ರೆ, ರಾತ್ರಿ ಕುರುಡ್ತನ, ಇದ್ರದ್ದು ಎಲ್ಲದನ್ನು ಕೂಡ ಪರೀಕ್ಷೆ ಮಾಡಿ ಏನಾದರೂ ಶಸ್ತ್ರಚಿಕಿತ್ಸೆ ಅಗತ್ಯತೆ ಹೆಚ್ಚಿನ ಬೇರೆ ಮಟ್ಟದಲ್ಲಿ ಅಂತಿದ್ರೆ ಅವರನ್ನು ಇಲ್ಲಿಂದ ಉಚಿತವಾಗಿ ಕರ್ಕೊಂಡು ಹೋಗಿ ಕೊಯಮತ್ತೂರಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿ 2 ದಿನ ಆದ್ಮೇಲೆ ತಂದು ಬಿಡ್ತಾರೆ. ಬಟ್ ಏನಂದರೆ ಅವ್ರಿಗೆ ಆಧಾರ್ ಕಾರ್ಡ್ ಇರಬೇಕು, ಫೋನ್ ನಂಬರ್ ಇರಬೇಕು ಕಡ್ಡಾಯ, ಮತ್ತು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಮಾಡ್ತಾರೆ ಶಸ್ತ್ರಚಿಕಿತ್ಸೆಗೆ. ಇವ್ರನ್ನು ನೋಡ್ತಾರೆ, ಇಲ್ಲ ಅಂದರೆ ಡಾಕ್ಟರ್ ಹತ್ರ ಫಿಟ್ನೆಸ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ಬರೋರೆಲ್ಲ 2 ಜೊತೆ ಬಟ್ಟೆಗಳನ್ನ ತಂದಿರಬೇಕು. ಸೊ ಇದೆಲ್ಲ ಎಲ್ರಿಗೂ ಎಲ್ಲ ಸಂಪೂರ್ಣ ಉಚಿತ. ಏನಾದರೂ ಲೆನ್ಸ್ ಹಾಕಬೇಕು ಅಂದ್ರೂ ಕೂಡ ಲೆನ್ಸ್ನ ಉಚಿತವಾಗಿ ಮಾಡಿಕೊಡ್ತಾರೆ. ಅದಕ್ಕೆ ಔಷಧಿ ಸಂಬಂಧಪಟ್ಟಿದ್ದು ಎಲ್ಲವನ್ನು ಕೂಡ ತಂದೋದು ಎಲ್ಲ ಉಚಿತವಾಗಿರುತ್ತೆ. ಹಾಗಾಗಿ ಇದನ್ನು ಸಾರ್ವಜನಿಕರು ಯಾರೇ ಇದ್ರೂ ಬಂದು ಈ ಅವಕಾಶನ ಸದುಪಯೋಗಪಡಿಸ್ಕೊಳ್ಬೇಕು ಅಂತ ತಮ್ಮ ಮೂಲಕ ಮನವಿ ಮಾಡ್ತಿದ್ದೀವಿ. ಮತ್ತು ಅವತ್ತು ಸುಮಾರು 12 ಗಂಟೆಗೆ ಈ ಮಹಿಳಾ ಸಂಭ್ರಮ ಈ ಕಾರ್ಯಕ್ರಮ ಇದೆ. ತಹಸೀಲ್ದಾರ್ ಸೌಮ್ಯ ಅವರು ಮಾಡ್ತಾರೆ. ಮತ್ತು ಮುಖ್ಯ ಅತಿಥಿಗಳಾಗಿ ತಾಲೂಕು ಆರೋಗ್ಯಾಧಿಕಾರಿ ಕೃಷ್ಣಲತಾ ಅವರು, ಸಹಾಯಕ ಕೃಷಿ ನಿರ್ದೇಶಕಿ ಆದ ಕವಿತಾ ಅವರು, ಮತ್ತು ನಮ್ಮ ಸಬ್ ಇನ್ಸ್ಪೆಕ್ಟರ್ ಆದಂಥ ಕಾವ್ಯ ಅವರು, ಸಹಾಯಕ ಕಾರ್ಯಪಾಲಕ ಚಂದ್ರಲಕ್ಷ್ಮಿ ಅವರು, ಮತ್ತು ಕವಿತಾ ಅಂತ ಹಾಸನಲ್ಲಿ ಇಂಜಿನಿಯರ್ ಆಗಿದ್ದಾರೆ. ಅವರು ಕೂಡ ನಮ್ಮ ಏನು ಪರಿಸರದ್ದು ಕೆಲಸಗಳಿರ್ತಾರೆ ಅವಕ್ಕೆಲ್ಲ ಮುಂದಿನ ಸಹಕಾರ ಕೊಟ್ಕೊಂಡು ಇಷ್ಟು ಜನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ಹಾಗಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಳ್ಬೇಕಾಗಿ ಈ ಮೂಲಕ ಮನವಿ ಮಾಡ್ತೀವಿ. ಅದೇ ರೀತಿ ನಿಮಗೆ ಯಾರಾದರೂ ಗೊತ್ತಿರೋರಿದ್ದರೆ
ನೇತ್ರ ತಪಾಸಣೆ ಮತ್ತು ಚಿಕಿತ್ಸೆಗೆ ಯಾರು ಅವಕಾಶ ಇದೆ, ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರನ್ನ ದಯಮಾಡಿ ಕರ್ಕೊಬಂದು ಅವತ್ತು ಇದಕ್ಕೇನು ಈ ಅವಕಾಶನ ಸದುಪಯೋಗಪಡಿಸ್ಕೊಳ್ಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.